ನಮಸ್ಕಾರ ಸ್ನೇಹಿತರೆ, ಧೃತಿ ಡೆವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಾಗರ ಪಂಚಮಿ ಹಬ್ಬದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷವಾದಂಥ ದಿನ ಆಗಿದೆ. ಈ ದಿನ ನಾಗದೇವರನ್ನು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮತ್ತು ಶಿವನನ್ನು ಭಕ್ತಿಯಿಂದ ಆರಾಧಿಸುವಂಥ ಪದ್ಧತಿಯೂ ಇದೆ. ಈ ವರ್ಷದ ನಾಗರ ಪಂಚಮಿ ವಿಶೇಷವಾಗಿರುವುದಕ್ಕೆ ಮತ್ತೊಂದು ಕಾರಣವೇನೆಂದರೆ ಇದು ಶ್ರಾವಣ ಮಾಸದ ಸೋಮವಾರನ ಬಂದಿದೆ. ಹಾಗಾಗಿ ಈ ದಿನ ನಾಗದೇವರ ಆರಾಧನೆಯ ಜೊತೆಗೆ ಶಿವನ ಆರಾಧನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಭಕ್ತಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳು ಯಾವುವು, ವೃತ್ತದ ದಾರವನ್ನು ಹೇಗೆ ಸಿದ್ಧಪಡಿಸಬೇಕು, ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಹೇಗೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗುವಾಗ ಏನೆಲ್ಲ ತೆಗೆದುಕೊಂಡು ಹೋಗಬೇಕು, ನಾಗರಕಟ್ಟೆಯಲ್ಲಿ ಹೇಗೆ ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ತಯಾರಿಸಬೇಕು, ಉಪವಾಸ ಮಾಡುವವರು ಏನು ಮಾಡಬೇಕು ಮತ್ತು ಪೂಜೆ ಮುಗಿದ ನಂತರ ಏನು ಮಾಡಬೇಕು ಎಂಬುದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದರೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಮೊದಲಿಗೆ ನಾಗರ ಪಂಚಮಿ ಯಾವ ದಿನ ಬಂದಿದೆ ಅಂತ ನೋಡೋಣ. 2026ರಲ್ಲಿ ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರದಂದು ಬಂದಿದೆ. ಪಂಚಮಿ ತಿಥಿ ನಮಗೆ ಆಗಸ್ಟ್ 16ನೇ ತಾರೀಕು ಭಾನುವಾರ ಸಂಜೆ 4:50 ಪ್ರಾರಂಭವಾಗಿ ಆಗಸ್ಟ್ 17ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆವರೆಗೂ ಇರ್ತೈತಿ. ಹಾಗಾಗಿ ನಾಗರ ಪಂಚಮಿ ಆಚರಣೆ ನಾವು ಆಗಸ್ಟ್ 17ನೇ ತಾರೀಕು ಮಾಡಬೇಕಾಗುತ್ತೆ. ಈ ದಿನ ಬೆಳಿಗ್ಗೆ 5:50 8:30 ಪೂಜೆ ಪ್ರಾರಂಭ ಮಾಡೋಕ್ಕೆ ಒಳ್ಳೆಯ ಸಮಯ ಐತಿ. ಪೂಜೆ ಅಂದರೆ ಒಂದು ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಮಾಡಬೇಕಂತಿಲ್ಲ, ಆದರೆ ಈ ಶುಭ ಸಮಯದಲ್ಲಿ ಪೂಜೆಯನ್ನು ಪ್ರಾರಂಭಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈಗ ಪೂಜೆಯ ಸಿದ್ಧತೆಯನ್ನು ಹೆಂಗೆ ಮಾಡ್ಕೋಬೇಕಂತ ನೋಡೋಣ್ರಿ. ಮೊದಲಿಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಪೂಜಾ ಸ್ಥಳವನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಒಂದು ಪೀಠವನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಿ ಅರಿಶಿಣ ಮತ್ತು ಕುಂಕುಮದಿಂದ ಅದನ್ನು ಅಲಂಕರಿಸಬೇಕು. ಆ ಪೀಠದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹನೂ ಇಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದ್ದರೆ ಇನ್ನೂ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತದೆ. ವಿಗ್ರಹವನ್ನು ಒಂದು ದೊಡ್ಡದಾದ ಮತ್ತು ಸ್ವಲ್ಪ ಆಳವಾಗಿರುವಂಥ ತಟ್ಟೆಯಲ್ಲಿ ಇಡಬೇಕು. ತಟ್ಟೆಗೆ ಅರಿಶಿಣ, ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಡಬೇಕು. ನಂತರ ಅಂಗನೂಲು ಮತ್ತು ಗೆಜ್ಜೆ ವಸ್ತ್ರವನ್ನು ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ. ವೃತ್ತದ ದಾರವನ್ನು ಮಾಡುವುದಕ್ಕೆ ನಾವು ಬಿಳಿ ಅಂಗನೂಲಿನ 5 ಎಳೆಗಳ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಒಂದು ಗಂಟನ್ನು ಹಾಕೋಬೇಕಾಗುತ್ತೆ. ಇದನ್ನು ವೃತ್ತದ ದಾರ ಅಂತ ಕರಿತೀವಿ. ಪೂಜೆಗೆ ಮೊದಲು ದಾರವನ್ನು ಗಣೇಶನ ಮುಂದೆ ಇಟ್ಟು ನಮಸ್ಕರಿಸಿ ಆಮೇಲೆ ಕೈಗೆ ಕಟ್ಟಿಕೊಳ್ಬೇಕು. ಮನೆಯಲ್ಲಿರೋ ಮಕ್ಕಳಿಗೂ ಸಹಿತ ನಾವು ಈ ದಾರವನ್ನು ಕಟ್ಟಬಹುದು. ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಮಕ್ಕಳಿಗೂ ಹಬ್ಬದ ಮಹತ್ವವನ್ನು ತಿಳಿಸುವುದು ತುಂಬ ಮಹತ್ವದಂಥ ವಿಷಯವಾಗಿದೆ. ಅವರಿಗೆ ನಾಗರ ಪಂಚಮಿ ಯಾಕೆ ಆಚರಣೆ ಮಾಡ್ತೀವಿ, ನಾಗದೇವರನ್ನ ಯಾಕೆ ಪೂಜಿಸ್ತೀವಿ, ಪ್ರಕೃತಿ ಮತ್ತು ಜಂತುಗಳನ್ನು ಗೌರವಿಸುವುದು ಯಾಕೆ ಎಂಬ ಎಲ್ಲ ಮುಖ್ಯವಾದಂಥ ವಿಷಯಗಳನ್ನು ನಾವು ಚಿಕ್ಕ ವಯಸ್ಸಿನಿಂದಲೇ ತಿಳಿಸಿಕೊಡುವುದರಿಂದ ಅವರಿಗೆ ಈಗಿಂದನೇ ಜ್ಞಾನ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇನ್ನು ಪೂಜೆಗೆ ನಾವು 2 ತುಪ್ಪದ ದೀಪಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಹಾಗೆ ಉದ್ದಿನ ಕಡ್ಡಿ ಮತ್ತು ಧೂಪವನ್ನು ಕೂಡ ಸಿದ್ಧಪಡಿಸ್ಕೋಬೇಕು. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹಣ್ಣು, ತಾಂಬೂಲ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಸಹಿತ ಇಟ್ಕೋಬೇಕಾಗುತ್ತೆ. ಈಗ ನಾಗರ ಪಂಚಮಿಯ ಪ್ರಮುಖ ನೈವೇದ್ಯವನ್ನು ಯಾವುದು ಅಂತ ನೋಡೋಣ. ನಾಗರ ಪಂಚಮಿಯ ಸಂದರ್ಭದಲ್ಲಿ ಚಿಗಳಿ ಮತ್ತು ತಂಬಿಟ್ಟನ್ನು ವಿಶೇಷವಾಗಿ ತಯಾರಿಸ್ತಾರೆ. ತಂಬಿಟ್ಟು ಮಾಡಲು ಹಿಂದಿನ ದಿನವೇ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛವಾದಂಥ ಬಟ್ಟೆಯ ಮೇಲೆ ಹರಡಿ ಒಣಗಿಸ್ಕೊಳ್ಬೇಕಾಗುತ್ತೆ. ಅಕ್ಕಿಯಲ್ಲಿರುವಂಥ ನೀರಿನ ಅಂಶ ಸ್ವಲ್ಪನೂ ಉಳಿದಂಗೆ ಚೆನ್ನಾಗಿ ಒಣಗಿಸ್ಕೋಬೇಕು. ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ತುಪ್ಪವನ್ನು ಸೇರಿಸಬೇಕಾಗುತ್ತೆ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಅದನ್ನು ಉಂಡೆ ಕಟ್ಟುವ ಹದಕ್ಕೆ ತಂದು ಚಿಕ್ಕ ಚಿಕ್ಕ ತಂಬಿಟ್ಟಿನ ಉಂಡೆಗಳನ್ನು ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ನಾವು ಎಳ್ಳಿನ ಉಂಡೆ ಸಹಿತ ಮಾಡ್ಕೋಬೋದು. ಎಳ್ಳಿಗೆ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಮತ್ತು ತುಪ್ಪವನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನು
ತಯಾರಿಸ್ಕೋಬೋದು. ಇವುಗಳನ್ನು ನೈವೇದ್ಯವಾಗಿ ಇಟ್ಟು ನಂತರ ಪ್ರಸಾದವಾಗಿ ಸೇವಿಸಬೇಕು. ನೈವೇದ್ಯವಾದ ಸಂಖ್ಯೆಯನ್ನು ನಾವು 5 ಅಥವಾ 9 ಇಡುವ ಪದ್ಧತಿಯೂ ಐತಿ. ಈಗ ಮನೆಯನ್ನು ಪೂಜೆಯನ್ನು ಹೆಂಗೆ ಮಾಡಬೇಕು ಅಂತ ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ಗಣೇಶನಿಗೆ ಪೂಜೆ ಮಾಡಬೇಕು. ಗಣೇಶನಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನು ಅರ್ಪಿಸಿ ಧೂಪ ಮತ್ತು ದೀಪನ ಬೆಳಗಬೇಕು. ನಂತರ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ದೀಪವನ್ನು ಬೆಳಗಬೇಕು. ಅಂಗನೂಲ ಮತ್ತು ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು. ಹೂಗಳಿಂದ ಅಲಂಕಾರ ಮಾಡಬೇಕು. ನಂತರ ಹಾಲನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು. ಬೆಳ್ಳಿ ಅಥವಾ ಹಿತ್ತಾಳೆ ಪಾತ್ರೆ ಇದ್ದರೆ ಸಹಿತ ಅದನ್ನು ಬಳಸಬಹುದು. ಇಲ್ಲದಿದ್ದರೆ ಸ್ವಚ್ಛವಾದ ಪಾತ್ರೆಯಲ್ಲಿ ಹಾಲನ್ನು ಇಟ್ಟು ಪೂಜೆ ಮಾಡಬೇಕು. ಹಾಲನ್ನು ಸಮರ್ಪಿಸುವಾಗ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ನೆನೆದು ಕುಟುಂಬದ ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ಅಭಿವೃದ್ಧಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಭಕ್ತಿಯಿಂದ ದೇವರ ಹತ್ರ ಹೇಳಿಕೊಂಡು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಂತರ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕು. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಮಂಗಳಾರತಿಯನ್ನು ಸ್ವೀಕರಿಸಲೇಬೇಕು. ಈ ರೀತಿಯಾಗಿ ಮನೆಯಲ್ಲಿಯೇ ನಾವು ಸರಳವಾಗಿ ನಾಗರ ಪಂಚಮಿ ಹಬ್ಬವನ್ನು ಪೂಜೆ ಮಾಡ್ಬೋದು. ಇನ್ನು ದೇವಸ್ಥಾನಕ್ಕೆ ಹೋಗುವವರು ಯಾವೆಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ನೋಡೋದಾದರೆ ಚಿಗಳಿ, ತಂಬಿಟ್ಟು, ಬಾಳೆಹಣ್ಣು, ತಾಂಬೂಲ, ಕಡಲೆ ಅಥವಾ ಕಡಲೆಬೇಳೆ, ಅಕ್ಕಿ, ಗೆಜ್ಜೆ ವಸ್ತ್ರ, 2 ಸಣ್ಣ ಮಣ್ಣಿನ ದೀಪ, ಎಣ್ಣೆ ಅಥವಾ ತುಪ್ಪ, ಬತ್ತಿ, ಉದ್ದಿನಕಡ್ಡಿ, ಹಾಲು, 1 ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ನಾಗರ ಪಂಚಮಿ ದಿನ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಿಂದ ಪೂಜಾ ಸಾಮಗ್ರಿಗಳನ್ನು ನಾವು ಮೊದಲೇ ಸಿದ್ಧಪಡಿಸಿಕೊಂಡು ಹೋಗುವುದು ಒಳ್ಳೆಯದು. ದೇವಸ್ಥಾನಕ್ಕೆ ಹೋದ ನಂತರ ಮೊದಲು ನಾಗರಕಟ್ಟೆಯನ್ನು ಸ್ವಚ್ಛವಾಗಿ ಅದಕ್ಕೆ ತೊಳೆದು ನಮಸ್ಕರಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು. ಮೊದಲು ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಹೂಗಳನ್ನು ಅರ್ಪಿಸಿ ಅಂಗನೂಲ ಮತ್ತು ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕಾಗುತ್ತೆ. ನಂತರ ದೀಪ ಬೆಳಗಿಸಿ ಧೂಪವನ್ನು ಹಚ್ಚಬೇಕು. ನಂತರ ಹಾಲನ್ನು ಸಮರ್ಪಿಸಬೇಕು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಡಬೇಕು. ಹಾಲು ಸಮರ್ಪಿಸುವಾಗ ನಾವು ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಗಮನಿಸಬೇಕು. ಯಾವುದೇ ಜೀವಜಂತುಗಳಿಗೆ ತೊಂದರೆ ಆಗುವ ರೀತಿಯಲ್ಲಿ ಹಾಲನ್ನು ಸುರಿಬಾರದು. ನಾಗದೇವರನ್ನು ಪೂಜಿಸುವುದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಭಕ್ತಿ ಮತ್ತು ಗೌರವ. ಆದ್ದರಿಂದ ಯಾವುದೇ ಜೀವಿಗೆ ಹಾನಿಯಾಗದಂತೆ, ಹಾಗೆ ಪರಿಸರಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಪೂಜೆ ಮಾಡೋದು ಒಳ್ಳೆಯದು. ಸಾಧ್ಯವಾದರೆ ಹಾಲನ್ನು ಅಗತ್ಯ ಇರೋ ಮಕ್ಕಳಿಗೆ ಅಥವಾ ಜನರಿಗೆ ದಾನ ಮಾಡುವುದು ಸಹಿತ ಒಳ್ಳೆಯ ಕಾರ್ಯ. ನಾಗರ ಪಂಚಮಿ ದಿನ ನಾವು ಅನ್ನದಾನ, ಹಾಲಿನ ದಾನ ಅಥವಾ ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡುವುದು ಪುಣ್ಯದ ಕೆಲಸ ಆಗಿರುತ್ತೆ. ಈಗ ನಾಗರ ಪಂಚಮಿ ಉಪವಾಸ ಮಾಡುವವರ ಬಗ್ಗೆ ನೋಡೋಣ. ಕೆಲವರು ಇಡೀ ದಿನ ಉಪವಾಸ ಮಾಡುತ್ತಾರೆ. ಹಾಗೆ ಕೆಲವರು ಹಾಲು, ಹಣ್ಣು ಮತ್ತು ತೆಗೆದುಕೊಂಡು ಮಾಡ್ತಾರೆ. ಇನ್ನು ಕೆಲವರು ಅವಲಕ್ಕಿ, ಮೊಸರು ಅಥವಾ ಸ್ವಲ್ಪ ಲಘು ಆಹಾರವನ್ನು ತೆಗೆದುಕೊಳ್ತಾರೆ. ಉಪವಾಸ ಮಾಡುವುದರಲ್ಲಿ ಮುಖ್ಯವಾದದ್ದು ನಮ್ಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಭಕ್ತಿ ಮತ್ತು ಮನಸ್ಸಿನ ಶುದ್ಧತೆ. ಆರೋಗ್ಯ ಸಮಸ್ಯೆ ಇರುವವರು ಕಡ್ಡಾಯವಾಗಿ ಉಪವಾಸ ಮಾಡಬೇಕಂತೇನಿಲ್ಲ. ದೇಹಕ್ಕೆ ತೊಂದರೆ ಮಾಡಿಕೊಂಡು ವೃತ ಮಾಡುವಂಥ ಯಾವುದೇ ಅಗತ್ಯವಿಲ್ಲ. ಭಕ್ತಿಯಿಂದ ದೇವರನ್ನು ನೆನೆದು ಪೂಜೆ ಮಾಡಿದರೆ ಅದೇ ದೇವರಿಗೆ ಅರ್ಪಣೆಯಾಗುತ್ತದೆ. ಇನ್ನು ನಾಗರ ಪಂಚಮಿ ದಿನ ಏನು ನೈವೇದ್ಯ ಮಾಡಬೇಕು ಅಂತ ನೋಡಿದರೆ ಚಿಗಳಿ ಮತ್ತು ತಂಬಿಟ್ಟು ತುಂಬ ಪ್ರಮುಖವಾದಂಥ ನೈವೇದ್ಯವಾಗಿದೆ. ಇದರ ಜೊತೆಗೆ ಕೆಲವರು ಮೋದಕ, ಕಡಬು, ಹಬೆ ಮೇಲೆ ಬೇಯಿಸಂಥ ಪದಾರ್ಥಗಳನ್ನು ಕೂಡ ನೈವೇದ್ಯವಾಗಿ ಇಡುತ್ತಾರೆ. ಇದು ನಿಮ್ಮ ಮನೆಯ ಪೂಜಾ ಪದ್ಧತಿ ಹೆಂಗಿರುತ್ತೆ ಅದರ ಮೇಲೆ ಅವಲಂಬನೆಯಾಗಿರುತ್ತದೆ. ಮುಖ್ಯವಾಗಿ ನೈವೇದ್ಯವನ್ನು ಸ್ವಚ್ಛವಾಗಿ ತಯಾರಿಸಿ ಭಕ್ತಿಯಿಂದ ದೇವರಿಗೆ ಅರ್ಪಿಸುವುದು ಮುಖ್ಯವಾಗಿರುತ್ತೆ. ನಂತರ ಅದನ್ನು ಮನೆಯಲ್ಲಿರುವ ಎಲ್ಲರೂ ಪ್ರಸಾದವಾಗಿ ತಗೋಬೋದು. ಈಗ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುವರ ಬಗ್ಗೆ ಒಂದು ವಿಷಯವನ್ನು ಹೇಳಬೇಕು. ಅದೇನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಂತಾನಕಾರಕ ದೇವರಂತ ಭಕ್ತಿಯಿಂದ ಆರಾಧಿಸುವಂಥ ಪದ್ಧತಿಯೂ ಇದೆ. ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುವವರು ಷಷ್ಠಿ ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಪ್ರಾರ್ಥನೆ ಮಾಡಬೇಕು. ತಿಂಗಳಲ್ಲಿ ಬರುವ ಷಷ್ಠಿ ದಿನವನ್ನು ಗಮನಿಸಿಕೊಂಡು ಮನೆಯಲ್ಲಿಯೇ ಸರಳವಾಗಿ ಪೂಜೆ ಮಾಡಬಹುದು. ಸುಬ್ರಹ್ಮಣ್ಯ ನಾಮಸ್ಮರಣೆ ಮತ್ತು ಮಂತ್ರ ಜಪ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡುವುದು ನಿಮ್ಮ ಮನಸ್ಸಿಗೂ ಕೂಡ ನಮಗೆ ನೆಮ್ಮದಿಯನ್ನು ಕೊಡುತ್ತದೆ. ನಾಗರ ಪಂಚಮಿ ದಿನ ಶಿವನ ಆರಾಧನೆಯನ್ನು ಸಹಿತ ಮಾಡಬೇಕು. ಯಾಕಂದರೆ ಈ ನಾಗರ ಪಂಚಮಿ ಸೋಮವಾರ ಬಂದಿದೆ, ಅದಕ್ಕೋಸ್ಕರ
ಬೆಳಿಗ್ಗೆ ಶಿವನಿಗೆ ದೀಪ ಬೆಳಗಿಸಿ ಬಿಲ್ವಪತ್ರೆ ಮತ್ತು ಹೂಗಳನ್ನು ಅರ್ಪಿಸಿ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಈ ಬಾರಿ ನಾಗರ ಪಂಚಮಿ ಸೋಮವಾರದಿಂದ ಬಂದಿರುವುದರಿಂದ ಶಿವನ ಆರಾಧನೆಗೂ ಸಹಿತ ವಿಶೇಷವಾದಂಥ ಮಹತ್ವ ಇದೆ. ಹೀಗಾಗಿ ಬೆಳಗ್ಗೆ ಶಿವನ ಪೂಜೆ ಮಾಡಿ ನಂತರ ನಾಗದೇವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಇನ್ನು ದೇವಸ್ಥಾನಕ್ಕೆ ಮೊದಲು ಹೋಗಬೇಕಾ ಅಥವಾ ಮನೆಯಲ್ಲಿ ಮೊದಲು ಪೂಜೆ ಮಾಡಬೇಕಾ ಅಂತ ನೋಡೋದಾದರೆ ಬೆಳಿಗ್ಗೆ ಸಮಯ ಇದ್ದರೆ ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಹೆಚ್ಚು ಜನಸಂದಣಿ ಇದ್ದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದು ಆಮೇಲೆ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ದೀಪ ಬೆಳಗಿಸಿ ಪೂಜೆಯನ್ನು ಮಾಡ್ಬೋದು. ಇದರಲ್ಲಿ ಯಾವುದೇ ಗೊಂದಲ ಮಾಡಿಕೊಳ್ಳುವಂಥ ಅನುಕೂಲವಿಲ್ಲ. ನಿಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೋಬೋದು. ಈಗ ಪೂಜೆ ಮುಗಿದ ನಂತರ ಏನು ಮಾಡಬೇಕು ಅಂತ ನೋಡೋದಾದರೆ ಮರುದಿನ ಬೆಳಿಗ್ಗೆ ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸಿಕೊಂಡು ಪೂಜೆಯಲ್ಲಿ ಬಳಸಿದ ಹೂವು, ಗೆಜ್ಜೆ, ವಸ್ತ್ರ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಯಾರೂ ತುಳಿಯದೇ ಸ್ವಚ್ಛವಾದ ಸ್ಥಳದಲ್ಲಿ ಗೌರವದಿಂದ ಇಡಬೇಕಾಗುತ್ತೆ. ಮನೆಯಲ್ಲಿರುವ ಗಿಡಗಳ ಬುಡದಲ್ಲಿ ಇಡುವುದು ಸಾಧ್ಯವಾದರೆ ಹಾಗೂ ಮಾಡ್ಬೋದು. ಇಲ್ಲ ಹೊಳೆ ಅಥವಾ ಹರಿಯುವ ನೀರಲ್ಲಿ ಸಹಿತ ಬಿಡಬಹುದು. ಇಲ್ಲ ತುಳಸಿ ಕಟ್ಟೆ ಇರುತ್ತೆ, ಅದರ ಕೆಳಗಡೆ ಮಣ್ಣಿನಲ್ಲಿ ಸಹಿತ ಮುಚ್ಚಬಹುದು. ಹೀಗೆ ನಾವು ಹಾಕಬೇಕಾಗುತ್ತೆ, ಎಲ್ಲೆಂದರಲ್ಲಿ ಬಿಸಾಡಬಾರ್ದು. ಇನ್ನು ಪೂಜೆಯಲ್ಲಿ ಉಳಿದಿರುವ ನೈವೇದ್ಯವನ್ನು ಮನೆಯವರು ಪ್ರಸಾದವಾಗಿ ಸ್ವೀಕರಿಸಬೇಕು. ನಾಗರ ಪಂಚಮಿ ಅಂದರೆ ಕೇವಲ ನಾಗದೇವರಿಗೆ ಹಾಲು ಹಾಕುವ ದಿನ ಮಾತ್ರವಲ್ಲ, ನಾಗದೇವರ ಆರಾಧನೆಯ ಮೂಲಕ ಪ್ರಕೃತಿ ಮತ್ತು ಜೀವಜಂತುಗಳ ಬಗ್ಗೆ ಗೌರವವನ್ನು ಬೆಳೆಸಿಕೊಳ್ಳುವಂಥ ದಿನವೂ ಹೌದು. ಆದ್ದರಿಂದ ಯಾವುದೇ ಜೀವಜಂತುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಹಬ್ಬವನ್ನು ಆಚರಿಸೋಣ. ಮಕ್ಕಳಿಗೂ ಸಹಿತ ನಮ್ಮ ಪ್ರತಿಯೊಂದು ಹಬ್ಬದ ಮಹತ್ವವನ್ನು ತಿಳಿಸೋಣ. ಹಾಗೆ ಸಾಧ್ಯವಾದಷ್ಟು ದಾನ ಧರ್ಮವನ್ನು ಮಾಡೋಣ. ಹಾಲು, ಹಣ್ಣು ಅಥವಾ ಆಹಾರವನ್ನು ಅಗತ್ಯವಿರೋರಿಗೆ ನೀಡಿ ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸೋಣ. ಇನ್ನು ಒಂದು ವೇಳೆ ಆಗಸ್ಟ್ 17ರಂದು ನಿಮಗೆ ಪೂಜೆ ಮಾಡಲು ಸಾಧ್ಯವಾಗದೇ ಹೋದರೆ ಶ್ರಾವಣ ಮಾಸದ ಮುಂದಿನ ಸೋಮವಾರಗಳಲ್ಲಿ ಅಥವಾ ತಿಂಗಳಿಗೆ ಅನುಕೂಲವಾಗುವ ದಿನಗಳಲ್ಲಿ ನಾಗದೇವರು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಬಹುದು. ಮುಖ್ಯವಾದದ್ದು ದೇವರ ಮೇಲಿನ ಭಕ್ತಿ ಮತ್ತು ಶ್ರದ್ಧೆ. ನಾಗರ ಪಂಚಮಿ ದಿನ ಕುಟುಂಬದ ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡುವುದರಿಂದ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪರಿಚಯವಾಗುತ್ತದೆ. ಮನೆಯಲ್ಲಿ ದೀಪ ಬೆಳಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯ ನಾಮಸ್ಮರಣೆ ಮಾಡಿ ನಾಗದೇವರನ್ನು ಭಕ್ತಿಯಿಂದ ನೆನೆದು ಕುಟುಂಬದ ಎಲ್ಲರ ಆರೋಗ್ಯ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸಬೇಕಾಗುತ್ತೆ. ಈ ಪವಿತ್ರ ನಾಗರ ಪಂಚಮಿಯಂದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿರಲಿ. ಪ್ರತಿಯೊಬ್ಬರ ಮನದ ಒಳ್ಳೆಯ ಕೋರಿಕೆಗಳು ಈಡೇರಲಿ ಅಂತ ಪ್ರಾರ್ಥಿಸೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಾಗರ ಪಂಚಮಿಯ ದಿನಾಂಕ, ಶುಭ ಪೂಜಾ ಸಮಯ, ಮನೆಯಲ್ಲಿ ಮಾಡುವ ಪೂಜಾ ವಿಧಾನ, ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಾದರೆ ಪೂಜೆ ಮಾಡುವ ವಿಧಾನ, ಹಾಗೆ ಋತದ ದಾರ, ನೈವೇದ್ಯ, ಉಪವಾಸ ಮತ್ತು ಪೂಜೆಯ ನಂತರ ಮಾಡಬೇಕಾದ ವಿಷಯಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಇಂತಹ ಇನ್ನಷ್ಟು ಒಳ್ಳೆಯ ಭಕ್ತಿಯ ಮಾಹಿತಿ, ಪೂಜಾ ವಿಧಾನಗಳು ಮತ್ತು ಹಬ್ಬಗಳ ಸಂಪೂರ್ಣ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೂ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.